ಈಗ ಹೆಚ್ಚಿ ನೋಡಂದಾರಿ ಪರಸು ಮಾಸ್ತರ ವರಿಗೆ ಹೆಚ್ಚಿ ನೋಡಂದ ಕುಮಾರ ಕಕ್ಕಯ್ಯ. ಹೌದ್ 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 ಹೌದ ನೋಡು, ಶಾಸ್ತ್ರ ಓದಿದವರಿಗೆಲ್ಲ ಶಾಣ್ಯರಲ್ಲಕ್ಕೆ ಬರುದಿಲ್ಲ. ಅವ್ರಿಗೆ ಹೆಂಗಲ್ಲಕ್ ಬರ್ತದ್ರಿ? ಯಾಕಂದ್ರ ಯಾಕ ಎಷ್ಟೋ ಜನ ಈ ಫಳಿ ಒಳಗೆ ನಿಂತು ಹೇಳೋದು ಶಾಸ್ತ್ರ ತಿರುವು ಬದ್ನಿಕಾಯಿ ಹಿಂಗ ಮಾಡಿದ್ರಂದ್ರ ಅವರಿಗೆ ಶಾಣ್ಯರಲ್ಲಕ್ಕೆ ಬರುದಿಲ್ಲ. ಹೌದ್ ಹೌದ್ ಬರುದಿಲ್ಲ. ಓದಿ ಪೂಜಿಸಿದವರಿಗೆ ಪುರಾಣ ಪಂಡಿತರಲ್ಲಕ್ಕೆ ಬರುದಿಲ್ಲ ಅಂತ ಹೇಳ್ತಾರ. ಹೆಂಗ್ರಿ? ಎಷ್ಟೋ ಪುಸ್ತಕ ತಂದು ಓದಿ ಬಹಳ ಶಾಣೆಯಾಗಿ ಕಪಾಟ ಒಳಗಿಟ್ಟು ಪೂಜೆ ಮಾಡಿದ್ರೆ ನಿನಗೆ ಪುರಾಣ ಪಂಡಿತ ಅನ್ನೋದಿಲ್ಲ. ಅದರ ನಿಜ ಸಾರಾಂಶ ನೀ ಜನರಿಗೆ ಬೋಧನ ಮಾಡಿದಂದ್ರೆ ನೀ ನಿಜವಾಗಿ ಪುರಾಣ ಪಂಡಿತ ಅಲ್ಲ. ಕ್ಯಾವಿ ಹುಟ್ಟವರೆಲ್ಲ ಸಾಧುಗಳೆಲ್ಲ ಹೇಳ್ತಾರ. ಹೆಂಗ್ರಿ? ಈಗ ಎಷ್ಟೋ ಮಂದಿ ಪ್ರಪಂಚವಾಚಿ ಆಗಲಿ ಕ್ಯಾವಿ ಉಡೋರು ಅದಾರ. ಹೌದ್ ಹೌದು ರಗಡ ಮಂದಿ ಅವ್ರದ್ದು ಹೇಳೋದಿಲ್ಲ. ಹಾ ಪ್ರಪಂಚ ಸುಳಿವು ಹಾಗಾದ್ರೆ ಪಾರಮಾರ್ಥದೊಳಗೆ ಕಾಲಿಟ್ಟು ಪರಮಾತ್ಮನ ದರ್ಶನ ಯಾವ ಮಾಡ್ಯಾನ ಅವನಿಗೆ ನಿಜವಾದ ಸಾಧು, ಅವನಿಗೆ ನಿಜವಾದ ಸಾಧು ಅಲ್ಲ. ಹೌದ್ ಹೌದ್ ಹೌದ. ಈಗ ಮದವಾಡ ಮುತ್ಯಾರಾಗಿ ಹೋದ್ರು ಅವ್ರಿಗೆ ನಿಜವಾದ ಸಾಧು ಅಲ್ಲ. ಹೌದ್ ಹೌದ. ಕೊರಳಲ್ಲಿ ಮಂಗಲ ಕಟ್ಟಿಸಿಕೊಂಡವರೆಲ್ಲ ಗರತಿಯರಲ್ಲ ಅಂತ ಹೇಳ್ತಾರೆ. ಇದೇ ಮಾತಾಡ್ ಹೇಳಿದ್ರಿ ಸರ್ ಅವರು. ಯಾಕಂದ್ರ ರೈಲ್ವೆ ಸ್ಟೇಷನ್ ಮಾಸ್ತರ ಕಡ್ಲಿ ಮಟ್ಟಿ ಕಾಶಿಬಾಯಿ ಮ್ಯಾಗ ಮನಸ್ಸು ಮಾಡಿದ್ರ ನನ್ನ ಕೂಸಿನ ಪ್ರಾಣ ಹೋದರೂ ಚಿಂತಿಲ್ಲ, ಈ ನನ್ನ ಶರೀರ ಗಂಡನ ಹೊರತ ಮತ್ಯಾರಿಗಿಲ್ಲ ಅಂದ್ರು. ಕಡ್ಲಿ ಮಟ್ಟಿ ಹೌದಲ್ಲ? ಹುಚ್ಚುಗಲ್ಲದ ಸಂಗಟ ಪ್ರಪಂಚ ಮಾಡಿ ಜಗತ್ತದೊಳಗ ಹೇಮರೆಡ್ಡಿ ಮಲ್ಲಮ್ಮನ ಸೋಳು ಆಕಿನ ಭಕ್ತಿಗೆ ಮೆಚ್ಚಿ ಬಂದ. ಹೌದ್ ಹೌದ್ ಹೌದ. ಇವರಿಗೆ ನಿಜವಾದ ಗರತಿಯರಲ್ಲಕ್ಕೆ ಬರ್ತದ. ಅದರಂತೆ ತಾಮ್ರ ಹೊಳಿತದ, ಸ್ಟೀಲ್ ಹೊಳಿತದ, ಇನ್ನೂ ನಾನಾ ತರದ ವಸ್ತು ಹೊಳಿತದ. ಹೊಳಿದಕ್ಕೆಲ್ಲ ಚೊಕ್ಕ ಬಂಗಾರ ಅನ್ನೋದಿಲ್ಲ. ಒರಿಗಲ್ಲಿಗೆ ಹಚ್ಚಿ ತೆಕ್ಕಿ ನೋಡಿದ ಮುಂದೆ ಗೊತ್ತಾಗ್ತದ ಯಾವಾಗ ಬಂಗಾರ ಅದೋ ಯಾವಾಗ ಕಬ್ಬಣದೋ ಬೆಳ್ಳಿ. ನಿಮಗಾದ ಹೇಳೋದಿಲ್ಲಿ ಯಾರು ಹೇಳ್ಬೇಕಂತೀರಿ? ಪರಸು ಮಾಸ್ತರ ಮತ್ತು ಉಟ್ಟಿಗಿ ರಾಹುಲ್ ಮಾಸ್ತರನಂತವು ಇವು ಎರಡು ವಸ್ತುಗಳವು ಕೂಡಿರ್ತಕ್ಕಂಥ ದೈವ ಏನದ, ಇದು ವರಿಗಲ್ಲದ, ಇದು ವರಿಗಲ್ಲದ. ಬಹಳ ವರ್ಷ ಪರಸು ಮಾಸ್ತರ ಹಾಡ್ಯಾನ ಅಂತೇಳಿ ಅದಕ್ಕೆ ಬಂಗಾರತ್ತ ಸುಮ್ಮ ಕುಂಡ್ರಲಾಕ ಮೇಳಿಲ್ಲ. ನಿಮ್ಮಲ್ಲಿ ರಾಹುಲ್ ಚಾಲು ಮಾಡ್ಯಾನ, ಇದು ಇನ್ನ ಪಕ್ಕ ಸುಟ್ಟಿಲ್ಲ ಅಂತೇಳಿ ಸುಮ್ಮ ಕೂತ್ರು ನಡೆಯುವುದಿಲ್ಲ. ಇವು ಎರಡಕ್ಕೂ ವರಿಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡ್ಬೇಕಾಗ್ಯದ ಯಾವಾದು ಚೊಕ್ಕ ಬಂಗಾರದ, ಯಾವಾದು ಚೊಕ್ಕ ಬಂಗಾರ. ಹೇಳಿದ್ರು ಏನಂತ? ಒಂದು ಗುರು ಮತ್ತೊಂದು ಶಿಷ್ಯ ವಿಷಯ ಇಟ್ಟದ. ಆ ವಿಷಯವನ್ನು ಮಾತಾಡ್ತಾ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ, ಏನ್ ಹೇಳಿದ್ರಿ ಸರ್? ನಮ್ಮ ಪಾಲಿಗೆ ಗುರು ಇರ್ಲಿ. ಯಾಕಂದ್ರ ಸೊನ್ಯಾಳ ಹನುಮಂತ ಗೌಡ್ರು ನನಗೆ ವಿದ್ಯಾ ಕೊಟ್ಟಿರ್ತಕ್ಕಂತ ಊರು ಹುಟ್ಟಿಗೆಲ್ಲ ನನ್ನ ಗುರುವಿನ ಸ್ಥಾನಕ್ಕೆ ಬಂದು ನಾನೇ ಹೆಚ್ಚಂದ್ರ ನಡೀದಿಲ್ಲ ಅಂತ ಹೇಳಿ ನನಗೆ ಗುರುನೇ ಇರ್ಲಿ ಅಂತ ಹೇಳಿ ಗುರುವಿನ ಪಾದ ಹಿಡಿದ್ರು. ಹಿಡಿದು ಏನ್ ಹೇಳಿದ್ರು? ಸೊನ್ಯಾಳ ಗೌಡ್ರು ನನಗೆ ವಿದ್ಯಾ ಕೊಟ್ಟಾರ ಅಂತ ಹೇಳಿ ಜಗತ್ತಿರಿಗೆ ಹಾಲಾಗ್ತೀನಂದ್ರು. ನೋಡು ಇಲ್ಲಿ ಪರಸು ಮಾಸ್ತರ ಬಂದ ಮಾತು ಸೊನ್ಯಾಳ ಗೌಡ್ರು ಪರಸು ಮಾಸ್ತರಿಗೆ ಇದ್ದೇ ವಿದ್ಯಾ ಕೊಟ್ಟಾರೋ ಏನ ಬಹಳ ಮಂದಿ ಶಿಶು ಮಕ್ಕಳಿಗೆ ಕೊಟ್ಟರು. ಬಹಳ ಮಂದಿ ಶಿಶು ಮಕ್ಕಳಿಗೆ ಕೊಟ್ಟಾರಂದ್ರ ಪರಸು ಮಾಸ್ತರ ಯಾಕೆ ಜಗತ್ತಿರಿಗೆ ಹಾಡುತ್ತಾನ ಮುಂದಿನ ಸಂದಿಗೆ ಹೇಳ್ಬೇಕು, ಗುರು ಹೆಚ್ಚನ್ಬೇಕು. ಹೌದಲ್ಲ? ಗೌಡ್ರು ಎಲ್ಲಾರಿಗೂ ಉಪದೇಶ ಕೊಟ್ರಂದ್ರ ಎಲ್ಲಾರು ಯಾಕೆ ಬೆಳೆದಿಲ್ಲ ಅಂತ ನಂದು ಉದ್ದೇಶ. ಗುರು ಬೇಕಾದವರಿಗೆ ಬೇಕಾದ ವಿದ್ಯೆ ಕೊಟ್ರು ಅದು ಪಠನ ಮಾಡ್ತಿರ್ತಕ್ಕಂಥ ಶಿಷ್ಯನಲ್ಲಿ ಅಷ್ಟು ತಾಕತ್ತಿತ್ತಂದ್ರೆ ಬೆಳಕಿಗೆ ಬರ್ತದ. ಸೋಮ ಗುರು ಕೊಟ್ಟಾನ ನನಗೆ ಹೇಳಿದ್ರು ನೀವು ಮದಗೊಂಡ್ ಮುತ್ಯಾನ ಮರಿಯತ್ತ, ಮದಗೊಂಡ್ ಮುತ್ಯ ಅಂದ್ರ ನೀ ಇಲ್ಲಿ ಫಳ್ಯಾ ಗಿಡಾಗ ಬಿದ್ದಂದ್ರ ಮದಗೊಂಡ್ ಮುತ್ಯಾನ ಮರಿಯಲ್ಲ ಅಂತ ನೀ ಕೇಳ್ತೀರಿ. ಇಲ್ಲಿ ನಿಮಗೆ ಯಾರು ಹೇಳೋದಲ್ಲ. ಏನ್ರಿ ಸರ? ಯಾಕಲ್ಲ ಗುರು ಉಪದೇಶ ಬೇಡಲಕ್ ಹೋಗಿದ್ ಯಾರಿಗೆ? ದ್ರೋಣಾಚಾರ್ಯಗೆ ಗುರು ಉಪದೇಶ ಬೇಡಲಕ್ ಹೋದತ್ ಮುಂದ ನೀವು ಏಕಲವ್ಯಾಗ ವಿದ್ಯಾ ಕೊಟ್ಟಿಲ್ಲ.
ಏಕಲವ್ಯಾಗ ವಿದ್ಯಾ ಕೊಟ್ಟಿಲ್ಲ, ನಿಮ್ಮ ಮೂರ್ತಿ ಮಾಡಿ ತನ್ನದೇ ಆದ ಒಂದು ಸಾಮರ್ಥ್ಯದಿಂದ ವಿದ್ಯಾ ಕಲ್ತಾವ ಯಾರು? ಜಗತ್ತಿನೊಳಗೆ ಶ್ರೇಷ್ಠ ವಿದ್ಯಾ ಕಲ್ತಾವ ಯಾರು? ಏಕಲವ್ಯ. ಹೌದು ಹೌದು. ಕಲಿತ ಮ್ಯಾಗ ನೀವ್ ಯಾರು ಮಾಡ್ರಿ ಗುರುಗಳು? ಏನ್ ಮಾಡಿರಿ? ಅವನು ಬಟ್ ಕತ್ತರಿಸ್ಕೊಂಡ್ರಿ. ಹೌದು ಹೌದಾ. ವಿದ್ಯಾನ ಕುಳ್ಳಾರ್ದೆ ಬಟ್ ಕತ್ತರಿಸ್ಕೊಂಡವ್ರು ನೀವು ಗುರು ಹೆಚ್ಚನವ್ರು. ಹೌದು ಹೌದು. ಹಂಗ ಇವತ್ತ ನನಗ ಜ್ಞಾನ ಬರಟ್ಟಿಗೆ ಮದಗೊಂಡು ಮುತ್ಯ ನನಗ ಆಗಲೇ ಅಲ್ಲ. ನನಗ ಜ್ಞಾನ ಬರಟ್ಟಿಗೆ ಮದಗೊಂಡು ಮುತ್ಯ ನನಗ ಬಿಟ್ಟಾಗಲೇ ಅಲ್ಲ. ಆದ್ರೆ ಶಿವಸ್ಥಾನನಂತ ಫಳಿ ಒಳಗೆ ಯಾವಾಗ ನಿಂತು ಮಾತಾಡ್ತೀನೋ ಹಿಂಗ ಮೈಕ್ ಮುಂದೆ ನಿಂತಂದ್ರೆ ಸದಾ ಮದಗೊಂಡು ಮುತ್ತ ಕಣ್ಣು ಮುಂದೆ ಕಾಣುತ್ತ. ಮಾಸ್ತರ ಗುರುಗಳಲ್ಲಿ ಧರಣೆ ಇಲ್ಲ. ಹೌದು ಹೌದಾ. ಪರಶುರಾಮ ಕರ್ಣಗೀತೆ ಕೊಟ್ಟಿದ. ಯಾವಾಗ ನಿನ್ನ ವಯಸ್ಸು ಬೇರೆ ಒಂದು ಕಾಲಕ್ಕೆ ನೀ ಕಲ್ತಿರ್ತಕ್ಕಂಥ ವಿದ್ಯೆ ಸರ್ವನಾಶ ಆಗಿ ಹೋಗ್ಲಿ ಅಂತ. ಯಾಕಂದ್ರಿ ನೀವು ಹೇಳ್ತೀರಿ ಇವತ್ತು ಕವಿ ಜಾತಿಯವರು ಇದ್ರು ಗುರುಗಳು ಮಾಡ್ಕೊಳ್ಳೋದು ಅವ್ರ ಕಾಲ್ ಬೀಳೋದು ಹೇಳಿದ್ರಿ. ಆದ್ರ ನಿಜ ರೂಪದಾಗ ಗುರು ಮಾಡ್ಯಾನ. ಯಾವಾಗ ಜಾತಿ ಬೇರೆ ಅದಂತ ಮುಂದ ಕಲ್ತು ವಿದ್ಯೆ ಹೋಗಿ ಅಂದಿರಿ, ಇದು ನಿಮ್ಮ ಗುರುವಿನ ಸ್ಥಾನ. ಹಿಂಗೆ ಗುರುಗಳು ನೀವು ಹೇಳಿದ್ರು. ಅವರು ಯಾವುದೇ ಮನುಷ್ಯ ಸರ್ವ ಸಾಮಾನ್ಯ ತೀರ್ಕೋತಂದ್ರ ಮತ್ತ ಅಲ್ಲಿ ಬಂದು ಗುರು ಕಾಲಿಟ್ಟಂದ್ರೆ ಗುರುಗಳು ಪ್ರತಿಯೊಂದು ಧರ್ಮಕ್ಕೆ ಒಂದೊಂದು ಗುರು ಇರ್ತಾರತ್ತ. ಆ ತೆಲುಗಾಗ ಬಂದು ಗುರು ಕಾಲಿಟ್ಟಂದ್ರೆ ಅವನಿಗೆ ಮುಕ್ತಿ ಅತ್ತ ನೋಡ್ರಿ. ಹೌದು ಹೌದು. ಮತ್ತೆ ಹಿಂದಿ 2-3 ವರ್ಷ ಕೊರೋನಾದಾಗ ಒಂದೊಂದು ಹಣ ಸಿಕ್ಕಿಲ್ಲ. ಅವಕ್ಕೆ ಯಾರು ಡೋಜರ್ ಅವಕ್ಕೆ ಯಾರು ಕಾಲಿಟ್ರು? ಅವತ್ತರ ಹಣ ಸಹಿತ ಸಿಕ್ಕಿಲ್ಲ. ಪ್ಲಾಸ್ಟಿಕ್ ನ ಕಟ್ಟಿ ಮುಚ್ಚಾರ. ಅವಾಗ ಯಾರಿಟ್ರು ಕಾಲ? ಕೈಯಾಗ ಸಹಿತ ಅವಕ್ಕೆ ಯಾರು ಹಿಡಿದಿಲ್ಲ. ಮತ್ತ ಅವಕ್ಕೆ ಯಾರು ಕಾಲಿಟ್ರಂತ ವಿಷಯ ಮುಂದಿನ ಸಂದಿಗೆ ಹೇಳ್ಬೇಕು. ಈ ಫಳ್ಯಾಗ ಹೌದು ಗುರುವಿನ ಮಾತ ಎತ್ ಹಿಡದತ್ ಹೇಳಿ ಪರಸು ಮಾಸ್ತರ ಜಗ ಅನ್ನೋದು ಬೇಡ, ನಾ ಅಂದಂದ್ರೆ ಜಗ ಅಂದಾಗ. ಹೌದು ಹೌದು ಹೌದ ಹೌದಾ. ಜಗತ್ತು ಒಳಗ ಶಿಷ್ಯ ಏನು ಕೀರ್ತಿ ಮಾಡ್ಯಾರ ನಿಮಗೆ ಹೇಳುದು? ಏನ್ರಿ ಸರ? ರಾಮನಾಥನಿಗೆ ಗುರು ಉಪದೇಶ ಬೇಡ್ತೀರಿ ಯಾರು? ಯಾರಿಪ್ಪ? ಕಬೀರದಾಸ. ಹೌದು ಹೌದು. ಕಬೀರದಾಸ ಗುರು ಉಪದೇಶ ಬೇಡಕ್ಕೆ ಹೋದತ್ತ ಮುಂದ ಎಲ್ಲಾ ಬ್ರಾಹ್ಮಣರು ಕೂಡಿ ಏನಂದ್ರು, ಜಾತಿನ ಇಸ್ಲಾಂ ಧರ್ಮದೊಳಗೆ ಹುಟ್ಟ್ಯಾನ, ಅವನಿಗೆ ಗುರು ಉಪದೇಶ ನೀವು ಕೊಡ್ಲಾಕ್ ಹೋಗ್ಬೇಡ ಅಂತೇಳಿ ರಾಮದಾಸರಿಗೆ ಉಪದೇಶ ನೀಡಿದ್ರು ಬಾಕಿದ ಜನ. ಅವಾಗ ಮನಸ್ಸಿನೊಳಗ ಒಂದೇ ಸಂಕಲ್ಪ ಆದ ಶಿಷ್ಯ ಕಬೀರದಾಸನ ಏನಂತ? ರಾಮದಾಸರಿಂದ ಉಪದೇಶ ತಗೋಬೇಕೈತಿ. ಹೌದು. ನಸಿಕೆಗೆ ನಾಲ್ಕಕ್ಕೆ ಎದ್ದು ರಾಮದಾಸ ಯಾವ ಬಾವಿಗೆ ಜಳಕಕ್ಕೆ ಹೋಗ್ತಿದ್ದ, ಆ ಬಾಯಿ ಒಳಗೆ ಪೈರಿ ತಳಗ್ ಹೋಗಿ ಮನ್ಕೊಂಡು ಹೌದು ಇವ ರಾಮದಾಸ್ ಬಂದ್ ಏನ್ ಅವನ ಬೆನ್ನಾಗ ಕಾಲಿಟ್ಟು ಜಳಕ ಮಾಡಿ ಹೋದ. ಕಬೀರದಾಸ್ ಹೇಳ್ದ, ರಾಮದಾಸ್ ನನಗೆ ಗುರು ಉಪದೇಶ ಕೊಟ್ಟ, ರಾಮದಾಸ್ ನನಗೆ ಗುರು ಉಪದೇಶ ಕೊಟ್ಟ. ಹೌದು ಹೌದು. ಎಲ್ಲಾ ಕಡೆ ಹೇಳ್ದವ. ಎಲ್ಲಾ ಕಡೆ ಹೇಳಿ ಎಲ್ಲಾರಿಗೆ ಚಿಂತೆ ಚಾಲು ಆಯ್ತು. ಆ ರಾಮದಾಸ ಕಬೀರ ಮಗನಿಗೆ ಗುರು ಉಪದೇಶ ಕೊಡದಾಡಲಕ್ಕಾಗಿ ಕೊಟ್ಟಾನಂದ್ರ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ಕಬೀರದಾಸ್ಗ ರಾಮದಾಸ್ಗ ಕರೆದು ನ್ಯಾಯ ಚಾಲು ಮಾಡಿದ್ರು. ಎಲ್ಲಾ ಕೇಳ್ತಾರ, ಹಿಂಗ ಸಭಾಯಿಗೆ ಹಂಗ ಕುಡಿರಿ, ಹಿಂಗ ನ್ಯಾಯಿಗೆ ಜನ ಕುಡಿತು. ರಾಮದಾಸ್ ಹೇಳ್ತಾನ, ಹೇ ಕಬೀರ ಮಗನ, ನಾ ಯಾವಾಗ ನಿನಗೆ ಗುರು ಉಪದೇಶ ಕೊಟ್ಟಿನೋ, ನಿನಗೆ ಗುರು ಉಪದೇಶ ಕೊಟ್ಟಿ ನಾನು ಹೇಳ ಸಭಾದಾಗ ಹೇಳಿ ಹೇಳ ಚಲೋ. ಅವಾಗ ಕಬೀರದಾಸ, ಯಪ್ಪ ನೀ ನನಗೆ ಗುರು ಉಪದೇಶ ಕೊಟ್ಟದು ಸತ್ಯ ಅದು ತಂದಿ, ನೀ ನನಗೆ ಗುರು ಉಪದೇಶ ಕೊಟ್ಟಿಲ್ಲ ಗುರುನಾಥ ಅಂತ ಹೇಳಿ ಹೇಳುವುದಿರ್ತಾನ. ಸಿಟ್ಟ ತಾಳಿಲ್ಲ, ಕಲ್ಲು ತಗೊಂಡು ಹೊಡೆದು ನೋಡ್ರಿ ಕಬೀರದಾಸನ ತಿರುಗಿ. ಕಬೀರದಾಸನ ತಿರುಗಿ ತೆಲೆ ಪಟ್ಟುವರು ಬಳ ಬಳ ರಗತ ಸೋರ್ಲಾತು. ಕಬೀರದಾಸ ಕುಲು ಕುಲು ನಗತಾನ, ಕುಲು ಕುಲು ನಗತಾನ. ಹೇ ಗುರುನಾಥ, ನಸ್ಕಿಗೆ ನಾಕಕ್ಕ ಯಾರೂ ಇರ್ಲಾರೊಳಗ ಬಾಯಿ ಒಳಗೆ ಬೆನ್ನಾಗ ಕಾಲಿಟ್ಟು ಗುರು ಉಪದೇಶ ನನಗೆ ಕೊಟ್ಟಿ, ಈ ತುಂಬಿದ ಸಭದಾಗ ಕಲ್ಲು ಹೊಡೆದು ನನಗೆ ಗುರು ಉಪದೇಶ ಕೊಟ್ಟೆವು ಗುರುನಾಥ, ಕಲ್ಲು ಹೊಡೆದು ನನಗೆ ಗುರು ಉಪದೇಶ ಕೊಟ್ಟಿದ್ದೆ. ನೋಡ್ರಿ ಜಗತ್ತದೊಳಗೆ ಶಿಷ್ಯನಂತವ್ ಎಷ್ಟು ಶ್ರೇಷ್ಠ. ಹೌದು ಹೌದು. ನಿಮ್ಮಲ್ಲಿ ಗುರು ಉಪದೇಶ ಬೇಡಕ್ಕೆ ಬಂದತ್ತು ಮುಂದ ನೀವು ಜಾತಿ ಒಳಗೆ ಫರಕ್ ಮಾಡಿ ಉಪದೇಶ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಶಿಷ್ಯನಂತವನ್ನ ಜಾತಿ ಬದಿ ಗೊತ್ತಿ ನೀವು ಕಲ್ಲು ಹೊಡೆದ್ರು ಅದು ಗುರು ಉಪದೇಶ ಅಂತ ಹೇಳಿ ನಾ ತಿಳ್ಕೊಂಡಿದ. ಹಿಂಗಾಗಿ ಜಗತ್ತದೊಳಗೆ ಶಿಷ್ಯನ ಫಲ ಹೆಚ್ಚು. ಕಲ್ಲಿನ ಲತ್ತಿ ತಿಂದು ನೀ ಗುರು ಅಂತ ಹೇಳಿ ಸ್ವೀಕಾರ ಮಾಡಿ
ಜಗತ್ತದೊಳಗೆ ಕಬೀರದಾಸ ದೊಡ್ಡ ಸ್ಥಾನಕ್ಕೆ ಹೋದ. ಹೌದ್ ಹೌದು ಹಿಂಗ ಜಗತ್ತದೊಳಗೆ ಯಾವ ಗುರುವರೇ ಶಿಷ್ಯ ಕಲ್ಲು ಹೊಡೆಯಪ್ಪ, ನೀ ನನಗೆ ಕಲ್ಲು ಹೊಡೆದಿ, ನೀನೇ ನಿಜವಾದ ಶಿಷ್ಯ ಅಂತೇಳಿ ಯಾವನಿಗೆ ತಗೊಂಡು ತೆಕ್ಕಿ ಬಿದ್ದು ಗುರು ಮಾಡ್ಕೊಂಡಿದ್ದ ಹೇಳ್ಬೇಕು. ಆಗಿಂದ ಗುರುವಿನ ಪಾಲಕ್ ಪರಸು ಮಾಡ್ತಾರೆ ಹೇಳ್ಬೇಕು. ಹೌದ್ ಹೌದ್ ಹೌದಲ್ಲ? ನಿಮ್ಗೊಂದು ಮಾತು ಹೇಳ್ತಾ, ಏನತ್ತ ಹುಟ್ಟಿದ ಕೂಸ ಕೆಲವೇ ದಿವಸದೊಳಗ ತೊಟ್ಟಿನದೊಳಗ ಆಡ್ತಿತ್ತು. ಯಾವ ಚಳಕಾಪುರ ಬೀದರ್ ಜಿಲ್ಲೆ ಒಳಗ ಹುಟ್ಟಿ ಬಂದ ಯಾರು? ಯಾರಿಪ್ಪ? ಸಿದ್ಧಾರೂಢ. ಹೌದ್ 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 ಹೌದಲ್ಲ? ತಾಯಿ ದೇವ ಮಲ್ಲಮ್ಮ, ತಂದೆ ಗುರು ಶಾಂತಪ್ಪನ ಪುಣ್ಯ ಉದರದೊಳಗ ಆಡ್ತಿದ್ದ. ಆತನ ಮನಿ ಕುರುಗುರು ಆಗಿರ್ತಕ್ಕಂಥ ವೀರಭದ್ರಪ್ಪ ಶಾಸ್ತ್ರಿ ಅವ್ರ ಮನಿ ಒಳಗೆ ಶಾಸ್ತ್ರಿ ಹೇಳಕ್ ಬಂದಿಲ್ಲ. ಹೌದ್ ಹೌದ್ ಶಾಸ್ತ್ರಿ ಹೇಳಕ್ ಬಂದಿರ್ತಕ್ಕಂಥ ಸಮಯದೊಳಗ ಏನಾಯ್ತು? ಶಾಸ್ತ್ರಿ ಹೇಳ್ತಿದ್ ಏನು? ಏನತ್ತ? ಭೂಮಿ ಒಂದು ದಿನ ನೀರಿನೊಳಗೆ ಲಯ ಆಗುತ್ತದೆ, ಹೌದ್ ಹೌದ ನೀರು ಒಂದು ದಿನ ಬೆಂಕಿ ಒಳಗೆ ಲಯ ಆಗುತ್ತದೆ, ಆಹಾ ಬೆಂಕಿ ಒಂದು ದಿನ ಗಾಳಿ ಒಳಗೆ ಲಯ ಆಗುತ್ತದೆ, ಹೌದ್ ಹೌದು ಗಾಳಿ ಒಂದು ದಿನ ಆಕಾಶದೊಳಗೆ ಲಯ ಆಗ್ತದೆ ಅಂತೇಳಿ ಹೌದ್ ಕುಲಗುರು ಶಾಸ್ತ್ರಿ ಹೇಳ್ತಿದ್ದ. ಹೌದ್ ಸಣ್ಣ ಮಗ ಸಿದ್ಧಾರೂಢ 5 ತಿಂಗಳದ ಕಂದ ತಾಯಿ ತೊಡಿ ಮ್ಯಾಗ ಮಲಗಿದ್ದ. ಏನ್ ಹೇಳ್ತಾನ ಅವ? ಅವಾಗ ಏ ಗುರುನಾಥ, ಆಹಾ ನೀರು ಒಂದು ದಿನ ಭೂಮಿಯಲ್ಲಿ ಲಯ, ಭೂಮಿ ಒಂದು ದಿನ ನೀರಿನಲ್ಲಿ ಲಯ ಆಗುವುದ, ಇದು ಖರೆಯಾದ. ಹೌದ್ ಹೌದು ಏನು? ನೀರು ಒಂದು ದಿನ ಬೆಂಕಿಯಲ್ಲಿ ಲಯ ಆಗುವುದ, ಇದು ಖರೆಯಾದ. ಆಹಾ ಬೆಂಕಿ ಒಂದು ದಿನ ಗಾಳಿಯಲ್ಲಿ ಲಯ ಆಗುವುದ, ಇದನ್ನು ಖರೇನಿ ಅದ. ಹೌದ್ ಹೌದು ಗಾಳಿ ಒಂದು ದಿನ ಆಕಾಶದೊಳಗೆ ಲಯ ಆಗುವುದ, ಇದನ್ನು ಖರೆಯದ. ಮತ್ತ ಆಕಾಶ ಎದರೊಳಗೆ ಲಯ ಆಗುತ್ತದ ಗುರುನಾಥ ಅಂತೇಳಿ ಸಣ್ಣ ಮಗ ಇನ್ನೂ ಗುರುವನಂತ ಸುಳಿವೇ ಪಡೆದಿಲ್ಲ. 5 ತಿಂಗಳ ಕಂದ ಮಾತನಾಡ. ಹೌದ್ ಹೌದ್ ಅವಾಗ ನಿಮ್ಮ ಕುಲುವೇರಿಗೆ ಸಹಿತ ಇದರ ಉತ್ತರ ತಿಳಿದಿಲ್ಲ. ಆಹಾ ಇದರ ಉತ್ತರ ತಿಳಿದಿಲ್ಲ. ಇದರ ಉತ್ತರ ಹೇಳವ ಸ್ತೋತ್ರಿಯ ಬ್ರಹ್ಮನಿಷ್ಠ ಹೇಳವ. ಹೌದ್ ಹೌದ್ ಹಂಗ ಸಿದ್ಧಾರೂಢ ಸಾಲಿಗೆ ಹೋಗೋ ಮುಂದೆ ಫಳಕಾದ ಮ್ಯಾಗ ಓಂ ಅನ್ನೋ ಶಬ್ದ ಬರೆದ್ರ ಸಾಲಿ ಮಾಸ್ತರ್ಗ ಓಂ ಇದರ ಅರ್ಥ ಏನಂದ್ರ ನಿಮ್ಮ 8 ಮಂದಿ ಮಾಸ್ತರ್ಗಳು ಚಡ್ಡಿ ಹೇಳಾಗ್ಯಾವ. ಹೌದ್ ಹೌದ್ ಹೌದು ಮತ್ತೆ ನೀವು ಹ್ಯಾಂಗ ಕಲಿಸಿದ್ರಿ? ಆಹಾ ಅವಾಗ ನಿಮ್ಮ ಮಾಸ್ತರ್ಗಳಿಗೆ ನೀಗಿಲಾರ ಉತ್ತರ ಸಿದ್ಧಾರೂಢ ಓಂ ಅಂದ್ರೆ ಸ್ತೋತ್ರಿಯ ಬ್ರಹ್ಮನಿಷ್ಠ ಆತ್ಮ ಚೈತನ್ಯ ಪರಮಾತ್ಮ ಅಂತೇಳಿ ಉತ್ತರ ಬಿಡಿಸಾರ ನೋಡಿ ಜಗತ್ತಿನೊಳಗೆ ಸಿದ್ಧಾರೂಢ. ಹೌದ್ ಹೌದ ಇವರಿಗೆ ನಿಜವಾದ ಶಿಷ್ಯರಲ್ಲ ಬರ್ತಾರೆ. ಅದಕ್ಕೆ ಬಹಳ ಮಾತಾಡಿ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಏನ್ರಿ ಸರ? ಗುರು ಸೋಮಲಿಂಗನ ಶಿಷ್ಯ ಯಾರು? ಅಂಶಮೂರ್ತಿ. ಹೌದಾ? ಬೀರಾಡ ದೇವರ ಶಿಷ್ಯ ಯಾರು? ಮಾಳಿಂಗರಾಯ. ಹೌದಲ್ಲ? ಹೌದ್ ಇವತ್ತು ತಾವೆಲ್ಲರೂ ನೋಡ್ತೀರಿ ಹಾ ಹಾ ಹುನ್ನೂರು ಬೀರಪ್ಪ ಮುತ್ಯಾನ ಜಾತ್ರೆಗೆ ಎಷ್ಟು ಜನ ಕೂಡ್ತದ, ಹೌದ್ ಹೌದ ಮತ್ತ ಹುಲಿಜಂತಿ ಮಾಲಿಂಗರಾಯ ಮುತ್ಯಾನ ಜಾತ್ರೆಗೆ ಎಷ್ಟು ಜನ ಕೂಡ್ತದ. ಹೌದ್ ಹೌದ್ ಹೌದ ಇನ್ನ ತ್ರಿಕಾಲಜ್ಞಾನಿ ನಾಡಗೌಡ ವಂಶದ ಮುತ್ಯಾನ ಜಾತ್ರೆಗೆ ಎಷ್ಟು ಜನ ಕೂಡ್ತದ, ಮಕನಾಪುರದಿಂದ ಗುರುವಿನ ಮುಂದೆ ಎಷ್ಟು ಜನ ಕೂಡ್ತದ. ಹೌದ್ ಮಾಲಿಂಗರಾಯ ಮುತ್ಯಾಗ ಗುರು ವೀರಣ ದೇವರು ಭೇಟಿ ಕೊಡ್ಲಾಕ ಬರ್ತಾನ. ಹೌದ್ ಹೌದ ಯಾರು? ಗುರು ವೀರಣ ದೇವರು ಭೇಟಿ ಕೊಡ್ಲಾಕ ಬರ್ತಾನ. ಮಾಲಿಂಗರಾಯ ಮುತ್ಯಾಗ ಗುರು ಬಂದು ಭೇಟಿ ಕೊಡ್ತಾನ. ಅಮರ್ಷದ ಹೌದ್ ಹೌದ್ ಹಿಂಗ ನಮ್ಮ ಶಿಷ್ಯರಿಗೆ ನಿಮ್ಮ ಗುರುಗಳ ಸಹಿತ ಬಂದು ಭೇಟಿ ಕೊಡ್ತಾರಂದ್ರ ಅಂತ ಭಕ್ತಿ ಅಂತ ಶಕ್ತಿ ಶಿಷ್ಯರ ಬಳಿ ಐತಿ. ಹೌದ್ ನಿಮಗ ನೀವು ಹೇಳ್ರಿ ಗೂ ಅಂದ್ರ ಕತ್ತಲೆ, ರು ಅಂದ್ರ ಬೆಳಕ. ಹೌದ್ ಹೌದ್ ಕತ್ತಲೆಯಿಂದ ಬೆಳಕಿಗೆ ಯಾವ ತರ್ತಾನ ಅವನಿಗೆ ಗುರು. ಹಾ ಹಾ ಹೌದಲ್ಲ? ಹೌದು ಕತ್ತಲೆಯಿಂದ ಬೆಳಕಿಗೆ ಯಾವ ತರ್ತಾನ ಅವನಿಗೆ ಗುರು. ಆದ್ರ ಪ್ರಪಂಚ ಸುಳ್ಳಿರ್ಲಾರ್ದೆ ಪಾರಮಾರ್ಥದೊಳಗೆ ಇವನೇ ಗುರುತ, ಇವನೇ ಗುರು ಅಂತೇಳಿ ಖೂನ ಮಾಡೋ ಯಾವರಿದ್ರ ಅವನೇ ಶಿಷ್ಯ. ಹೌದ್ 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 ನೀವು ಗುರು ಅಂತೇಳಿ ಖೂನ ಮಾಡೋ ನಾನೇನು, ಮತ್ತ ನಿಮಗ್ ನಾ ಖೂನ ಮಾಡಾನೆ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂದ್ರೆ ಆಗೋದಿಲ್ಲ. ಹಾ ಹಾ ನೀ ಯಾಕೆ ತಿಳ್ಕೊಂಡಿದ್ದಲ್ಲ ಪರಸು ಮಾಸ್ತರ ಅವ್ರ? ಹಾ ಹಾ ಈ ಮರಿಯಲು ಬ್ಯಾಟಿಯಾಡಿ ಹುಲಿ ಅದ್ಯಾವ ಎಲುವ ಬುಕ್ಕಣಿ ಒಳ್ಳುಳ್ಳವ್ರು ಉಳ್ಳುಳ್ಳಿ ಹೋಗ್ಯಾರ ಯಾರಿಗೆ ಆಗಿಲ್ಲ. ಹಾ ಹಾ ಹಂಗತ್ ಹೇಳಿ ಮದಗೋಳ ಮುತ್ಯಾದ ಮಟ್ಟ ಮನೆಗೆ ಒಂದು ಭಾಳ ದಿನ ಆಯ್ತು ತಾಳ್ಯಾದ. ಇದು ಮದಗೋಳ ಮುತ್ಯಾದ ಪುಣ್ಯಾದ. ನಿಮ್ಮಂತವ್ರು 10 ಮಂದಿ ಬಂದ್ರು ಏನೂ ಆಗೋದಿಲ್ಲ. ಹೌದ್ 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 ತಾಂಬೂಸ ಯುಗದೊಳಗ ಅಡಿಕೇಶ್ವರ ಋಷಿ ಅಂಶದ ಮುತ್ಯ ಅಂತ 5ನೇ ಅವತಾರ. ಹೌದ್ ಹೌದ್ ಗುರುವಿನ ಭಕ್ತಿ ಮಾಡ್ತಿದ್ದ. ಗುರುವಿನಲ್ಲಿ ವಿಚಾರ ಬಂತು, ಇವನು ಭಕ್ತಿ ಪರೀಕ್ಷೆ ಮಾಡ್ಬೇಕು.
ಏನ್ ಮಾಡ್ತಾನೆ ಭಕ್ತಿ ಪರೀಕ್ಷೆ? ಪ್ರತಿದಿನ 1,001 ಹೂಗಳು ತಂದು ಎಲ್ಲಿ ಗುರುವಿಗೆ ಅರ್ಪಣೆ ಮಾಡ್ತಿದ್ದ. ಒಂದು ದಿನ ಗುರು ವಿಚಾರ ಮಾಡ್ದ, ಇವನ ದುರುಡಿ ಒಳಗಿಂದ ಒಂದು ಹೂವು ಎಲ್ಲಿ ಬಿತ್ತು? ಅಡಿಕೇಶ್ವರ ಋಷಿ ಪಾದಕ್ಕೆ ಬಿತ್ತು. ಹೌದು ಹೌದು. ಅವಾಗ ಅಡಿಕೇಶ್ವರ ಋಷಿ ಹೇಳ್ತಾನ, ಏನಂತ? ಯಪ್ಪ, ನನ್ನ ಗುರುವಿನ ಸೇವಕ ಹೋಗಿ ಮುಡ್ತಿರ್ತಕ್ಕಂತ ಈ ಹೂವ ನನ್ನ ಪಾದಿಗೆ ಬಿತ್ತದಂದ್ರ ಈ ನನ್ನ ಪಾದ ಅಮಂಗಳ ಆಯ್ತಲ್ಲ, ಹೌದು ಹೌದು. ಆ ಹೂವ ಅಮಂಗಳ ಆಯ್ತಲ್ಲ ಅಂತೇಳಿ ಪಾದ ಕಡಿದು ಗುರುವಿನ ಸೇವೆ ಮಾಡ್ದ. ಯಾರು? ಅಡಿಕೇಶ್ವರ ಋಷಿ ಶಿಷ್ಯ. ಹೌದು. ಅವಾಗ ಗುರು ಕೇಳ್ತಾನೆ, ಏ ಅಡಿಕೇಶ್ವರ, ಏನಂತ? ಪ್ರತಿನಿತ್ಯ ನನ್ನ ಪೂಜೆಗಾಗಿ 1,001 ಹೂ ಇಡ್ತೀವಿ, ಇವತ್ತು 1,000 ಇಟ್ಟಿದರು, ನಿನ್ನ ಭಕ್ತಿ ಕಮ್ಮ ಐತೇನು? ಆಹಾ. ನಿನ್ನ ಭಕ್ತಿ ಒಳಗ ಭಿನ್ನತೆ ಬರ್ತೇನೆ ಅಂತ ಹೇಳಿ ಗುರು ಅಂಶಿದ ಮುತ್ಯಾಗ ಪ್ರಶ್ನೆ ಮಾಡೋದು. ಶಿಷ್ಯನು ಮಾಡ್ತಾನ. ಅವಾಗ ಅಡಿಕೇಶ್ವರ ಋಷಿ ಹೇಳ್ತಾನೆಪ್ಪ, ಎಷ್ಟೋ ವರ್ಷ ಮಾಡಿರ್ತಕ್ಕಂತ ನನ್ನ ಭಕ್ತಿಗೆ ಇವತ್ತೇ ಪರೀಕ್ಷೆ ಇರ್ಬೇಕಿರೋ ತಂದಿ. ನಾ ಮಾಡಿರ್ತಕ್ಕಂಥ ಭಕ್ತಿ ಸತ್ಯ ಅನ್ನೋದು ತೋರ್ಸು ಕಾಲ ಇವತ್ತು ಬರ್ತೀನೋ ತಂದಿ ಅಂತೇಳಿ ದುಃಖ ಮಾಡಿ ನನ್ನ ಅಡಿಕೇಶ್ವರ ಋಷಿ ಚಂದ್ರ ಕಳೆದು ಇವತ್ತು 1,001 ಅಂತೇಳಿ ಗುರುವಿಗೆ ಅರ್ಪಣೆ ಮಾಡಿದ. ಹತ್ತಿನ ಬಂದು ಹೌದು ಹೌದು ಹೌದು. ನಮ್ಮ ಅಡಿಕೇಶ್ವರ ಋಷಿ ಶಿಷ್ಯನ ಭಕ್ತಿ ನೋಡಿ ನಿಮ್ಮ ಗುರು ಸಹಿತ ಹುಚ್ಚಾಗ್ಯಾನ. ಆಹಾ. ಅವಾಗ ಹೇಳ, ನಿನ್ನ ಭಕ್ತಿ ಜಗತ್ತಿನೊಳಗ ಹೆಚ್ಚಿಂದನ, ನಿನ್ನ ಪಾದಗಟ್ಟಿ ಆಗಲಿ, ಶರೀರ ಶಿವಾಲಯದ ಮುಂದೆ ಮಾದಗಂಬಾಗಲಿ, ನಿನ್ನ ರುಂಡ ಪಲ್ಲಕ್ಕಿ ಒಳಗೆ ಹೊತ್ತ ಮೇಲೆ ಇಷ್ಟೇಳಿ ಆಶೀರ್ವಚನ ಪ್ರಕಾರ ಇನ್ನೂವರೆಗೂ ಹಂಸಿದ್ದ ಮುತ್ಯಾನ ಮಠಮನಿ ಒಳಗ ಅಡಿಕೇಶ್ವರ ಋಷಿ ಪಾದಗಟ್ಟಿಯಾಗದ, ಆ ಶರೀರ ಶಿವಾಲಯದ ಮುಂದೆ ಮಾದಗಂಬಾಗ್ಯದ, ರುಂಡ ಪಲ್ಲಕ್ಕಿ ಒಳಗೆ ಹೊತ್ತ ಮೇಲೆ ನಿಂತದ. ಇವು ಎಲ್ಲ ನನ್ನ ಶಿಷ್ಯಂದ್ರೆ ಮಾಡೋದು. ಹೂ ನಾವು ಹೌದು ಹೌದು. ಹಿಂಗ ಜಗತ್ತದೊಳಗ ನಿನ್ನ ಗುರುವಿನ ಪಾದ ಎಲ್ಲರೇ ಪಾದ ಗಟ್ಟಿಯಾಗ್ಯದ, ಶರೀರ ಶಿವಾಲಯದ ಮುಂದೆ ಮಾಲಗಂಬಾಗ್ಯದ, ರುಂಡ ಪಲ್ಲಕ್ಕಿ ಒಳಗ ಹೊತ್ತ ಮೇಲೆ ನಿಂತಿದಂದ್ರ ನನ್ನ ಗುರು ಇಲ್ಲಿ ಎಂತ ಕೀರ್ತಿ ಮಾಡ್ಯಾನ, ಅದರಿಂದ ಇಲ್ಲಿ ಆಲತ್ತದ ಅಂತ ಹೇಳಿ ಹೇಳ್ಬೇಕು. ಈ ಫಳ್ಯಾಗ ಗುರು ಹೆಚ್ಚಬೇಕು. ಹೌದು ಹೌದು ಹೌದು. ಪರಸು ಮಾಸ್ತರ ಅವ್ರ ಏನಾಯ್ತು ಹೇಳಿಲ್ಲ? ನಿಮಗೆ ಯಾವ ಅನ್ಸದ ಕುಣದನು? ಯಾರ ಹೇಳ್ರಿ? ಬಾಯಿ ಒಳಗ ಚಂದ್ರಾಮನ ಪ್ರತಿಬಿಂಬ ಬಿದ್ದದ, ಬಾಯಿ ತಿಳ್ಕೊಂಡದ ಚಂದ್ರ ನನ್ನಲ್ಲಿ ಅದ, ನನ್ನಲ್ಲಿ ಅದ. ಹೌದು ಹೌದು ಹೌದಾ. ಬಾಯಿ ಒಳಗ ಚಂದ್ರಾಮನ ಪ್ರತಿಬಿಂಬ ಬಿದ್ದದ, ಬಾಯಿ ತಿಳ್ಕೊಂಡದ ಚಂದ್ರ ನನ್ನಲ್ಲಿ ಅದತ್ತ. ಇದು ಬಾಯಿದು ಹುಚ್ಚುತ್ತಾನ ರೀ. ಹೌದು ಹೌದು. ಹಂಗ ಈ ಲಕ್ಕವ್ವ ದೇವಿ ತುಳಿದಿರ್ತಕ್ಕಂಥ ಪುಣ್ಯ ಪೌಳಿ ಒಳಗ ಒಟ್ಟಿಗೆ ರಾವಲಿವ 3 ವರ್ಷದವನ ಗಪ್ಪ ಅಂದ್ರೆ ಚುಪ್ಪಾಗಿತ್ತ ಅಂತ ಹೇಳಿ ನೀವ್ಯಾನು ಭಾಳ ಧಾಮ ಗಾಬರಿಗೆ ಬೀಳೋ ಮಾತು ಹೇಳನೆ ಶಾಂತ ಆಗಿರತ್. ನೀವ್ಯಾನು ಜಗ್ಗಿ ಅವಾಜ್ ಮಾಡ್ಲತ್ತೀರ, ಬಾಲ ಬೋಲ್ ಹೊಡೆದಾಗ ಮಾಡಕತ್ತಾರ ನೋಡಿರ್ತೀನ. ಇದು ನಿಮ್ಮ ಹುಚ್ಚತನ ಪರಸು ಮಾಸ್ತರ್ ಅವರ, ನಿಮ್ಮ ಹುಚ್ಚತನ. ಆಹಾ. ನಿಮಗೇನಾದ್ರು ಹೇಳ್ತೀನು, ಏನಂತ? ರಾವಣಗ ಕರು ಬಂದದಂತೇಳಿ ಹನುಮಂತನ ಬಾಲಿಗೆ ಬೆಂಕಿ ಹಚ್ಚುದು, ಅದೇ ಬಾಲಿನ ಬೆಂಕಿದಿಂದ ನಿಮ್ಮ ಹನುಮಂತ ರಾವಣನ ಲಂಕಾ ಸುಟ್ಟು ಗರ್ವ ಹಂಗ ಮಾಡ್ಯಾನ. ಏನಾದ್ರೂ ಹೇಳ್ತೀನು, ಈ ಪೌಳ್ಯಾಗ ನೀವು ಇನ್ನೂ ಗರ್ವದಿಂದೇ ಮಾತಾಡತ್ರ ಅಂದ್ರ ಇಲ್ಲಾದ್ರೂ ನಿಮಗ ಶಿಷ್ಯ ಅನ್ನೋ ವಿಷಯದಿಂದ ನಿಮ್ಮ ಲಂಕಾ ಸುಡ ಒಟ್ಟಿಗೆ ರಾಹುಲ್ ಮಾಸ್ತರನ ಹೆಸರಲ್ಲೇ ಹಾಕಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಜಗತ್ತದೊಳಗ ಶಿಷ್ಯ ಇದ್ರೆ ಗುರುವಿನ ಗುರುತ ಆದ. ಹಿಂಗ ನನ್ನ ವಾದದ ನಿಮಗೊಂದು ಸಣ್ಣ ಕಥೆ ಹೇಳ್ತಾರೆ. ಏನಂದ್ರ, ಮುಂಬೈ ಅಂತ ಸಿಟಿ ಒಳಗ ಒಂದು ಪರಸು ಮಾಸ್ತರ್ ಅಂತ ಮನುಷ್ಯ ಹೋಗ್ಯಾನ. ಮುಂಬೈ ಒಳಗ ಒಂದು 20-30 ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಮಜ್ಲಿ ಅವು ಹಿಂಗ ಮಜ್ಲಿ ಅನ್ಸ್ಕೋತ ಕೂತಾರ. ಮಜ್ಲಿ ಅನ್ಸ್ಕೋತ ಕುಂಡ್ರು ಮುಂದ ಏನಾಯ್ತ್ರಿ? ಇಂಥದ್ರೊಳಗ ತಲೆ ಹಗರಿ ಯಾರ್ದು? ನಮ್ಮ ಶಿರ್ಸು ಮುತ್ಯಾಂದು ತಲೆ ಹಗರ. ಯಾರು ಮಾಡ್ಲತ್ತಿದೇವ್ ತಂದ ಹಿಂಗ ಮಜ್ಲಿ ಎನಸ್ಲತ್ತಿದ್ರ ಅಂತ ಹೇಳಿ ಶಿರ್ಸು ಮುತ್ಯಾಂದ್ ಪರಸು ಮಾಸ್ತರ್. ಇವ್ರು ಮಜ್ಲಿ ಎನಿಸುದ ತಡ ಅಲ್ಲಿ ರಾಹುಲ್ ಮಾಸ್ತರ್ ಬಂದ. ಮುಂಬೈದಾಗ ಕೇಳ್ತಾನ ಪರಸು ಮಾಸ್ತರ್ ಅವರ ಏನು ಮಾಡ್ಲತ್ತೀರಿ, ಹಿಂಗ್ಯಾಕ್ ಬಿಲ್ಡಿಂಗ್ ನೋಡ್ಲತ್ತೀರಿ ಅಂದ. ಏನಿಲ್ಲ ಮಾಸ್ತರ, ಬಿಲ್ಡಿಂಗ್ ಬಹಳ ಎತ್ತರದ, ಎಷ್ಟು ಮಜಲಿ ಅದ ಎಣಸ್ಲಾತೀನೋ ಅಂತ ಹೇಳಿ ಪರಸು ಮಾಸ್ತರ್. ಅವಾಗ ರಾಹುಲ್ ಮಾಸ್ತರ್ ಹೇಳ್ತಾನ ಪರಸು ಮಾಸ್ತರ್ಗ, ಓ ಸರ, ಇಲ್ಲಿ ಒಂದು ಮಜಲಿ ಎಣಿಸ್ಬೇಕಾದ್ರ ಒಂದು ಮಜಲಿಗೆ 100 ರೂಪಾಯಿ ಖರ್ಚದ, ಅದ್ರ ಖರ್ಚು ನೀವು ನನಗೆ ಕೊಡ್ಬೇಕು. ಹಂಗೆ ಎಣಿಸಿದ್ರ ಹರ್ಕತ್ತದ
ಇದು ನಿಯಮ ಅದನ. ಪರಸು ಮಾಸ್ತರ 15 ಮಜ್ಲಿ ಎಣಿಸಿನ ಅಂತೇಳಿ 1500 ಕೊಟ್ರ ರಾಹುಲ್ ಮಾಸ್ತರ್ ಕಳಸ. ಹೌದು ಹರಕತ್ತಿಲ್ಲ. ಫುಲ್ ಹೌಸ್ನಾಗ ಜಿಗಿದಾಡ್ಲತ್ತ ಪರಸು ಮಾಸ್ತರ. ರಾಹುಲ್ ಮಾಸ್ತರ್ ಕಳಸದ, ರಾಹುಲ್ ಮಾಸ್ತರ್ ಕಳಸದತ್ತ. ಅವಾಗ ಸಿರ್ಸು ಮುತ್ತ ಕೇಳ್ತಾನ, ಹಿಂಗ್ಯಾಕೆ ಜಿಗಿದಾಡತ್ತಿ ಹೌ ಪರ್ಸು ಯಾನಾಗ್ಯದಂದ. ಯಾನಿಲ್ರಿ ಮತ್ ಹಿಂಗ ರಾಹುಲ್ ಮಾಸ್ತರ್ ಬಂದಿದ, ಮಜ್ಲಿ ಎಣಿಸ್ಲಾಕ 100 ರೂಪಾಯಿ ಅತ್ತ, ಮತ್ ನಾ 20 ಮಜ್ಲಿ ಎಣಿಸಿ 15 ಮಜ್ಲಿ ಹೇಳಿ ಅವನಿಗೆ 1500 ಕೊಟ್ಟು ಕಳಿಸಿದ, 500 ಉಳಿಸಿದ ಅಂತ ಹೇಳಿ ಶಾಣೆ ದುಗ್ಗಿ ಮಾತೇಳಿ ಜಿಗಿದಾಡ್ತೈತಿ. ಅವಾಗ ಸಿರ್ಸು ಮುತ್ತ ಹೇಳ್ತಾನ, ಹುಚ್ಚಪ್ಪ ಹಣಮಂತ ನೋಡ್ರಿ ಶಿಷ್ಯ ಮಗ ಎಂತ ಜ್ಞಾನ ಅವ್ರು ನಿನಗೆ ಕೊಟ್ಟಾರ, ಆದ್ರ ಈ ಗಡಿಗೆ ಇನ್ನೂ ಸುಟ್ಟಿಲ್ಲ, ಇದಕ್ಕೆ ಜಳನೂ ಬಿಡದಿಲ್ಲ. ಮಜಲಿ ಎಣಿಸ್ಲಾಕ ರೊಕ್ಕ ತೋತಾರ. ರಾಹುಲ್ ಮಾಸ್ತರ್ ನೀ ಹುಚ್ಚು ಮಾಡಿಲ್ಲ, ನಿನಗ್ ಹುಚ್ಚು ಮಾಡಿ ರಾಹುಲ್ ಮಾಸ್ತರ್ ಹೋಗ್ಯಾನ. ಅದಕ್ಕೆ ಆತ್ಮೀಯ ಬಂಧುಗಳೇ, ಬಹಳ ಮಾತಾಡಿ ತಮ್ಮೆರಿಗೆ ವಜ್ಜಾಗ್ಲಾರ್ದೆ ಯಥಾ ಪ್ರಕಾರ ಯಾವ ರೀತಿಯಿಂದ ನನ್ನ ತಾಯಿನಾದ ಕೊಂತುದೇವಿ ಧರ್ಮರ ಮನೆ ಬಿಟ್ಟು ಕೊಂತಾದೇವಿ ಎಲ್ಲಿ ಕೊಂತೇಳ ಬಬಲಾದಿ ಒಳಗೆ ಹೋಗಿ ಯಾವ ರೀತಿಯಿಂದ ಭಕ್ತಿದಿಂದ ಯಾವ ರೀತಿ ನನ್ನ ಬಿಡಿಯಾಗಿ ಸಿದ್ದು ಮತ್ತೆ ಆ ಕರಿ ಹರಿದು ಬರ್ತಾನಂತ ಒಂದು 4 ನುಡಿ ಚಾಲಾಡಿ ಸರ್ಜೋಡಿ ಕೊಡುವಂತ ಹೋಗ್ತದೆ.